ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ತಿಪ್ಪೂರು ಗ್ರಾಮದಲ್ಲಿ ಶ್ರೀ ಕೋಡಿಕೆಂಪಮ್ಮ ದೇವಿಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಕ್ತಿಭಾವದಿಂದ ಹಾಗೂ ವಿಜೃಂಭಣೆಯಿಂದ ನಡೆಯಿತು. ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಭಕ್ತರು ಜಾತ್ರೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದವನ್ನು ಪಡೆದರು. ಜಾತ್ರಾ ಅಂಗವಾಗಿ ದೇವಿಗೆ ಪುಷ್ಪಾಲಂಕಾರ, ಸಹಸ್ರನಾಮ ಅರ್ಚನೆ ಹಾಗೂ ರಥೋತ್ಸವವನ್ನು ಭಕ್ತಿಭಾವದಿಂದ ನೆರವೇರಿಸಲಾಯಿತು. ದೇವಿಯ ರಥವನ್ನು ವಿವಿಧ ರೀತಿಯ ಪುಷ್ಪಾಲಂಕಾರಗಳಿಂದ ಅಲಂಕರಿಸಲಾಗಿದ್ದು ಭಕ್ತರ ಗಮನ ಸೆಳೆಯಿತು. ಈ ವೇಳೆ ಮಾತನಾಡಿದ ಕರಿಯಣ್ಣರವರು, ಪ್ರತಿ ವರ್ಷದಂತೆ ಈ ವರ್ಷವೂ ದೇವಿಯ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಿಸಲಾಗಿದ್ದು ಭಕ್ತಾದಿಗಳಿಗೆ ಅನ್ನದಾಸೋಹವನ್ನ ಕೂಡ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ನಾವು ಈ ಕೋಡಿಕೆಂಪಮ್ಮ ದೇವರ ಭಕ್ತರು ನಮ್ಮ ಕಷ್ಟಗಳು ಎಲ್ಲವನ್ನೂ ಬಗೆಹರಿಸೋದಕ್ಕೆ ನಾವು ಇಲ್ಲಿ ವಿಜೃಂಭಣೆಯಿಂದ ಜಾತ್ರೆ ಮತ್ತೊಂದು ಕಾರ್ಯ ಎಲ್ಲ ಮಾಡ್ತೀವಿ. ಮಾಡೋದಕ್ಕೆ ಇಲ್ಲಿ ತೊಂದರೆ ಆಗಿರೋದೇನಪ್ಪ ಅಂದರೆ ಸ್ವಲ್ಪ ಜಾಗ ಪ್ರಾಬ್ಲಮ್. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಒಂದು ಊಟದ ವ್ಯವಸ್ಥೆ ಆಗಲಿ ಎಲ್ಲ ಮಾಡೋಕ್ಕೆ 5 ಎಕರೆ 18 ಗುಂಟೆ ಜಮೀನು ಐತೆ. 6 ಭಾಗದವರು ಪೂಜಾರರು 6 ಭಾಗನೂ ಅವರಿಗೆ ನಮಗೊಂದು ಎಕರೆ 6 ಗುಂಟೆ ಉಳಿಸ್ಬಿಟ್ಟು ಇನ್ನಿದ್ದೆಲ್ಲ ಸಮನಾಗಿ ಹಂಚ್ಕೊಟ್ಬಿಟ್ರೆ ಮೇಲಧಿಕಾರಿಗಳು ಇದು ಸೀಕ್ರೆಟ್ ದೇವಸ್ಥಾನ, ಅದರಿಂದ ಇದು ಅವ್ರ ಗಮನಕ್ಕೆ ಬರೋಂಗೆ ಮಾಡಬೇಕು. ಆಮೇಲೆ ಇಲ್ಲಿ ಬಂದರೆ ಎಲ್ಲ ಟ್ರಾಫಿಕ್ ಆಗುತ್ತೆ, ಇಲ್ಲಿ ಒಳಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಊಟದ ವ್ಯವಸ್ಥೆ ಸರಿಯಾಗಿರಲ್ಲ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವೂ ಕರೆಕ್ಟಾಗಿರಲ್ಲ. ಅದಕ್ಕೋಸ್ಕರ ನಮ್ಮ ತಹಸೀಲ್ದಾರ್ ಗಮನಕ್ಕೆ ಇದು ಬರಬೇಕು, ಬಂದು ಅದೇನು ಕ್ರಮ ಕೈಗೊಂಡು ಮುಂದಿನ ಕಾರ್ಯನ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ದೇವಸ್ಥಾನನ ಒಂದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವೆಲ್ಲ ಭಕ್ತಾದಿಗಳು ಕಟ್ಟಕ್ಕಂತ ವ್ಯವಸ್ಥೆ ಮಾಡಿದ್ದೀವಿ. ಇದಕ್ಕೆ ಅವರು ಗಮನ ಹರಿಸಿ ಇದನ್ನು ಮಾಡಿದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ದೇವಿಯವರ ರಥೋತ್ಸವಕ್ಕೆ ಜಾಗದ ಸಮಸ್ಯೆ ಇರುವುದರಿಂದ ದೇವಾಲಯ ಮುಜರಾಯಿ ಸಿ ಗ್ರೇಡ್ ದೇವಾಲಯವಾಗಿದ್ದು ತಹಸೀಲ್ದಾರ್ ಅವರು ಗಮನ ನೀಡಿ ರಥೋತ್ಸವಕ್ಕೆ ಅಗತ್ಯ ಜಾಗವನ್ನು ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಇನ್ನೊಂದೆಡೆ ಮಾತನಾಡಿದ ನಿವೃತ್ತ ಶಿಕ್ಷಕರು, ತಾಯಿ ಕೋಡಿ ಕೆಂಪಮ್ಮನವರ ಶಕ್ತಿ ಅಪಾರವಾಗಿದ್ದು ಹಲವು ವರ್ಷಗಳಿಂದ ಗ್ರಾಮಸ್ಥರು ಹಾಗೂ ಭಕ್ತರು ಸೇರಿ ಜಾತ್ರೆಯನ್ನ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿದ್ದೇವೆ. 2 ದಿನಗಳ ಕಾಲ ಅನ್ನ ಸಂತರ್ಪಣೆ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ತುಂಬ ವರ್ಷದಿಂದ ನಮ್ಮ ಮುತ್ತಾತ ಕಾಲದಿಂದ ಇದು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ನಾವು ಹಾಗೆ ಪ್ರತಿನಿತ್ಯ ಮೊದಲನೇ 2 ದಿನ ದಾಸೋಹ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಮಕ್ಕಳು ಸಹಿತ ಸುತ್ತಮುತ್ತಲೆಲ್ಲರೂ ಎಲ್ಲ ಜೊತೆಗೂಡಿ ದಾಸೋಹ ಕ್ಲೀನಾಗಿ ನಡೆಸ್ಕೊಂಡು ಹೋಗ್ತಾರೆ. ಬಹಳ ಯಶಸ್ವಿಯಾಗಿ ಸ್ವಲ್ಪ ಜನ ಇನ್ನೂ ಹೆಚ್ಚಿಗೆ ಸಹಕಾರ ಕೊಟ್ಟರೆ ಇಲ್ಲಿ ದೇವಸ್ಥಾನ ನಿರ್ಮಾಣ ದೇವಸ್ಥಾನಕ್ಕೆ ಸಹಕಾರ ಕೊಟ್ಟರೆ ಹೆಚ್ಚಿಗೆ ಇನ್ನೂ ಅಭಿವೃದ್ಧಿ ಹೊಂದೋದಕ್ಕೆ ಸಹಕಾರಿಯಾಗುತ್ತದೆ. ಈ ಸಂದರ್ಭದಲ್ಲಿ ಅರ್ಚಕರು, ಗ್ರಾಮಸ್ಥರು ಹಾಗೂ ಭಕ್ತರು ದೇವಿಯ ರಥೋತ್ಸವವನ್ನು ಕಣ್ತುಂಬಿಕೊಂಡು ಶ್ರೀತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡರು.